ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಯಾವುದಂದರೆ ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ನಾವು ಸೌಂದರ್ಯವರ್ಧಕವಾಗಿ ಹೇಗೆ ಬಳಸಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇವತ್ತು ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದಂದರೆ ಮಸೂರ್ ದಾಲ್ ನೀವು ಕೇಳಿರ್ಬೋದು. ಕೆಂಪು ಬೇಳೆ ಇದೆಯಲ್ಲ, ಅದು ತುಂಬ ಪ್ರೋಟೀನ್ ಇದೆ, ಅಷ್ಟೇ ಅಲ್ಲ ತುಂಬ ನ್ಯೂಟ್ರಿಷನ್ಸ್ ಇರುವಂತಹ ಬೇಳೆ ಅದು. ಅದನ್ನು ನಾನು ಪ್ರತಿದಿನ ಬೇಳೆ ಸಾಂಬಾರು ಮಾಡಬೇಕಾದ್ರೆ ತೊಗರಿಬೇಳೆ ಜೊತೆಗೆ ಒಂದೊಂದು ಹಿಡಿಯನ್ನು ಹಾಕ್ಕೊಂಡು ಮಾಡ್ತೀನಿ. ಯಾಕಂತಂದರೆ ತುಂಬ ಪ್ರೋಟೀನ್ ಇದೆ ಅದರಲ್ಲಿ ಅಂತ ಹೇಳಿ. ಬನ್ನಿ, ಅದರಿಂದ ಯಾವ ರೀತಿ ನಾವು ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಬೇಳೆಯನ್ನು ತೊಗೊಂಡಿದ್ದೀನಿ, ಮಸೂರ್ ದಾಲ್. ಸ್ವಲ್ಪ ನೋಡಿ ಗೊತ್ತಾಗುತ್ತೆ. ಇದನ್ನು ನಾನು ಒಂದು ಸ್ಪೂನು ನೆನೆಸ್ಕೊಂಡಿದ್ದೀನಿ. ಬೆಳಗ್ಗೆನೇ ನೆನೆಯೋಕ್ಕಿಟ್ಟಿದೆ. ಒಂದು 2 ಗಂಟೆ ನೆನೆಸಿದ್ರೆ ಸಾಕು. ಇದು ಬೇಗ ನೆನೆಯುತ್ತೆ. ಜೊತೆಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ಸೋಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಗಟ್ಟಿ ತೊಗೊಳ್ಬೇಕು, ಅದರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ತೊಗೊಳ್ಬೇಕು. ಅದಕ್ಕೇ ಇದನ್ನು ಸೋಸೋದ್ರೊಳಗಡೆ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದಕ್ಕೆ ನಾನು ಒಂದು ಪುಟ್ಟ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1-2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ಫುಲ್ಲು ನುಣ್ಣಗೆ ಆಗಿಲ್ಲ, ಆಗುತ್ತೆ, ಆದರೆ ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿಲ್ಲ, ಅದಕ್ಕೆ ಈ ಥರ ಇದೆ. ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಏನೂ ಆಗಲ್ಲ. ಜಾಸ್ತಿ ಹಾಕೋದು ಏನಪ್ಪ ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಅದನ್ನು 2 ದಿನ ಬಳಸ್ಕೊಳ್ಬೋದು. ಈಗ ನಾನು ಒಬ್ಬಳೇ ಹಾಕ್ಕೊಳ್ಳೋದ್ರಿಂದ ಇಷ್ಟು ಮಾತ್ರ ಹಾಕಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಫುಲ್ ತುಂಬಾ ಚೆನ್ನಾಗಿ ನೆಂದಿತ್ತು ಬೇಳೆ. ಇವಾಗ ನಾನು ಇದಕ್ಕೆ ಬಗ್ಸ್ಕೊಳ್ತೀನಿ. ನೋಡಿ, ಇದಕ್ಕೆ ಗಟ್ಟಿ ಮೊಸರನ್ನ ತಗೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಮೊಸರಲ್ಲಿ ನೀರು ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ತೊಗೊಳ್ಬೇಕು. ಸ್ವಲ್ಪ ಸೋಸೋದಕ್ಕೆ ಹಾಕಿಟ್ಬಿಟ್ರೆ ಅದರದ್ದು ನೀರೆಲ್ಲ ಇಳ್ಕೊಳ್ಳುತ್ತೆ. ಗಟ್ಟಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಳೆನ ಮಿಕ್ಸಿ ಮಾಡ್ತೀವಲ್ಲ, ಆವಾಗ ಅದು ತೆಳ್ಳಗಿರುತ್ತಲ್ಲ, ಅದರಿಂದ ಮತ್ತೆ ನೀರು ಹಾಕಿದ್ರೆ ತುಂಬ ನೀರಾಗುತ್ತೆ, ನಾವು ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಆಗಲ್ಲ. ಅದರಿಂದ ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜೀರಿಗೆನಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮುಖಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಒಂದು ಜೆಮ್ಸ್ ಆಗಲಿ ಮುಖದಲ್ಲಿ ಇರಲ್ಲ, ಧೂಳಿಗೆ ಏನೆಲ್ಲ ಆಗಿರುತ್ತೆ ಮುಖ, ಅದರಿಂದ ಜೀರಿಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಜೀರಿಗೆ ತಂಪು ಕೂಡ. ಅಷ್ಟೇ ಅಲ್ಲ, ಕೆಂಪು ಬೇಳೆನಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ತುಂಬ ಟ್ರೈ ಮಾಡಿದ್ದೀನಿ. ಎಲ್ಲದಕ್ಕಿಂತ ನನಗೆ ಈ ಮಸೂರ್ ದಾಲಲ್ಲಿ ಮಾಡ್ಕೊಳ್ತೀವಲ್ಲ ಫೇಸ್ ಪ್ಯಾಕು, ಅದೇ ನನಗೆ ಇಷ್ಟ ಆಗಿದ್ದಂತಹ ಫೇಸ್ ಪ್ಯಾಕು. ತುಂಬ ಚೆನ್ನಾಗಾಗುತ್ತೆ ಮುಖ, ಹೇಗೆಂದರೆ ಅಷ್ಟು ಸ್ಮೂತಾಗುತ್ತೆ. ಅದ್ರ ಜೊತೆಗೆ ಕಲರ್ ಕೂಡ ಬರುತ್ತೆ. ತುಂಬ ಬೆಳ್ಳಗಿರೋವಂಥವ್ರಿಗೆ ಹಾಕೊಂಬಿಟ್ರಂತೂ ತುಂಬಾ ಇನ್ನೂ ಬೆಳ್ಳಗಾಗ್ಬಿಡ್ತಾರೆ ಅವರು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ಮುಖ ಯಾವತ್ತೂ ಕೂಲಾಗಿರಬೇಕು. ಕೂಲಾಗಿದ್ದಾಗ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಏನೂ ಬರಲ್ಲ, ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಹುಬ್ಬಿಗೆ ಹೋದ್ರೂ ಏನೂ ಆಗೋದಿಲ್ಲ. ಕಣ್ಣು ಕೆಳಗಡೆ ಕೂಡ ಹಚ್ಕೊಳ್ಳಿ, ಉಬ್ಬಿಗೂ ಹಚ್ಚಿ ಏನೂ ಆಗೋಲ್ಲ. ಇದಕ್ಕೆ ಅರಿಶಿನದ ಪುಡಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ ನಾನು. ಅರಿಶಿನದ ಪುಡಿ ಹಾಕಿಲ್ಲ, ನಿಂಬೆಹಣ್ಣು ಹಾಕಿಲ್ಲ, ಮೊಸರನ್ನೇ ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಅದಕ್ಕೆ. ಅಷ್ಟೇ ಇಲ್ಲ, ಇದನ್ನು ಉಳಿದಿರೋದನ್ನು ನೋಡಿ ಕೈಗೂ ಕೂಡ ಹಾಕ್ಕೊಳ್ತೀನಿ ನಾನು.
ಕೊನೆಯಲ್ಲಿ ಬೇಕಾದರೆ ರಬ್ ಮಾಡಿ ಕೂಡ ಮುಖನ ತೊಳ್ಕೊಳ್ಬೋದು. ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ನೀವು ಮುಖ ತೊಳ್ಕೊಳ್ಳುವಾಗ ಬೇಕಾದರೆ ಸೋಪ್ ಥರ ಹಾಕಿ ಕೂಡ ಮುಖನ ತೊಳ್ಕೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗಿದಂಥ ಫೇಸ್ ಪ್ಯಾಕ್ ಯಾವುದು ಅಂತ ಹೇಳಿದ್ರೆ ಈ ಕೆಂಪು ಬೇಳೆಯಿಂದ ಅಂದರೆ ಮಸೂರ್ ದಾಲ್ನಿಂದ ಮಾಡಿರುವಂತಹ ಒಂದು ಫೇಸ್ ಪ್ಯಾಕು ಬಹಳ ಇಷ್ಟ ಆಯಿತು ನನಗೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಫೇಸ್ ವಾಷಿಂಗ್ ಪೌಡರ್ನ ಕೂಡ ಇದರಿಂದ ರೆಡಿ ಮಾಡ್ಬೋದು. ಪ್ರತಿನಿತ್ಯ ಸೋಪನ್ನು ಬಳಸೋದ್ರ ಬದಲಿಗೆ ಇದನ್ನು ಹಾಕಿ ಮುಖನ ತೊಳಿಬೋದು. ಅದನ್ನು ಕೂಡ ರೆಡಿ ಮಾಡಿಬಿಟ್ಟು ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಇದಕ್ಕೇ ಬೇವಿನ ಸೊಪ್ಪೆಲ್ಲನೂ ಹಾಕ್ಕೊಳ್ಬೋದು, ಆದರೆ ನಾನು ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಅದನ್ನು ಮಾಡಿದ್ದೀನಿ. ಆದರೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಬೇರೆ ಇರುತ್ತಲ್ಲ, ಅದರಿಂದ ತುಂಬಾ ಸ್ಮೂತ್ ಆಗುತ್ತೆ. ಸ್ಪೆಷಲ್ ಏನಂತ ಅಂದರೆ ಇದು ಕೆಂಪು ಬೇಳೆಯಿಂದ ಫೇಸು ತುಂಬ ಸ್ಮೂತ್ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ಬೆಳ್ಳಗೂ ಕೂಡ ಆಗುತ್ತೆ ಅದರಿಂದ. ನೋಡಿ, ಮನೆಯಲ್ಲಿರುವ ಎಲ್ಲ ಒಂದೊಂದು ಪದಾರ್ಥಗಳಿಂದ ನಾವು ಎಷ್ಟು ರೀತಿಯ ಫೇಸ್ ಪ್ಯಾಕನ್ನು ನಾವು ಮಾಡ್ಕೊಳ್ಬೋದು ಅಂತ ನಾವು ಕಂಡಿಡ್ಕೊಳ್ಬೇಕಷ್ಟೇ, ಯಾವುದರಿಂದ ಮಾಡಿದ್ರೆ ಹೇಗಿರುತ್ತೆ ಅಂತ. ಇವತ್ತಿನ ಒಂದು ವಿಶೇಷ ಏನಂತ ಅಂದರೆ ಅದಕ್ಕೆ ಜೀರಿಗೆನ ಹಾಕಿರುವಂಥದ್ದು ನಾನು. ಜೀರಿಗೆ ತಂಪು ಕೊಡುತ್ತೆ. ಅಷ್ಟೇ ಅಲ್ಲ, ಅದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ. ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಉಳಿದಿರೋದನ್ನು ನಾನು ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ, ಕೈಗೆಲ್ಲ ಹಚ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನೇನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋ ಅಷ್ಟು ಏನೂ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ನಾನು ಮಾಡ್ಕೊಂಡಿದ್ದೆ. ಅದಕ್ಕೆ ಉಳಿದಿರೋದನ್ನ ಏನು ಮಾಡ್ತೀನಿ ಅಂದರೆ ಕೈಗೆಲ್ಲ ಹಚ್ಕೊಂಬಿಡ್ತೀನಿ. ನೀವು ಅಷ್ಟೇ ವೇಸ್ಟ್ ಮಾಡಬೇಡಿ. ನೋಡಿದ್ರಲ್ಲ, ಎಲ್ಲ ಚೆನ್ನಾಗಿ ಒಣಗಿದೆ, ಕಾಣಿಸ್ತಾ ಇದೆ ಅನಿಸುತ್ತೆ ಒಣಗಿರೋದು. ಎಲ್ಲ ಹಿಡ್ಕೊಂಡಿದೆ ಚರ್ಮನ. ಇವಾಗ ನಾನು ಮುಖನ ತೊಳ್ಕೊಂಡು ಬರ್ತೀನಿ, ತಣ್ಣೀರಿನಲ್ಲಿ ತೊಳ್ಕೊಂಡು ಬರ್ತೀನಿ. ನೋಡಿ, ಮುಖನ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಾಗಿದೆ ಮಾತ್ರ, ನನಗೆ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಾಗಿದೆ. ಇದು ಕೂಡ ನೀವು ಮನೆಯಲ್ಲಿ ಈ ಥರ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೇಳೆನಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ನಮ್ಮ ಫೇಸು ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ಜೀರಿಗೆ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಜೀರಿಗೆ ಪ್ರಯೋಗನ ಇಲ್ಲಿ ಮಾಡಿದ್ದೀನಿ ನಾನು. ಒಂದು ರೀತಿ ಡಿಫ್ರೆಂಟ್ ಆದಂತಹ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಮೊಸರಿನಲ್ಲಿ ನೀರು ತೆಗೆದುಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಬೇಳೆನ ಮಿಕ್ಸಿ ಮಾಡಿದಾಗಲೇ ಸ್ವಲ್ಪ ಜಾಸ್ತಿ ನೀರಾಗಿರುತ್ತೆ ಅದು. ಅದರಿಂದ ಅದಕ್ಕೇನು ಮಾಡಿ ಅಂತಂದರೆ ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕಿ ತೊಗೊಳ್ಬೋದು. ನಿಂಬೆಹಣ್ಣು ಏನೂ ಬೇಕಾಗಲ್ಲ, ಮಾಯ್ಶ್ಚರೈಸು ಮತ್ತು ಹುಳಿ ಅಂಶ ಎಲ್ಲ ಮೊಸರಲ್ಲೇ ಇರೋದ್ರಿಂದ ಮೊಸರು ಒಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುಖ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾವು ಸ್ವಲ್ಪ ಫೇರ್ ಅಂಡ್ ಲವ್ಲಿನ ಹಾಕ್ಕೊಂಬಿಡೋಣ. ಈಗ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹಾಕ್ಬಿಟ್ಟು ಈ ಥರ ಮುಖನ ತೊಳ್ಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ನೀವು ಬರೋವರೆಗೂ ಕೂಡ ಏನೂ ಆಗಲ್ಲ, ಮುಖ ಬಿಸಿಲಿಗೂ ಕೂಡ ಟ್ಯಾನ್ ಆಗಲ್ಲ. ಯಾಕೆಂದರೆ ಅದೊಂದು ಪೋಷಕಾಂಶಗಳನ್ನೆಲ್ಲ ನಾವು ಹಾಕಿರ್ತೀವಲ್ಲ, ಮೊಸರೆಲ್ಲ ಹಾಕಿರ್ತೀವಲ್ಲ, ಅದರಿಂದ ಮುಖ ಟ್ಯಾನ್ ಆಗೋದಿಲ್ಲ. ಏನಿಲ್ಲ ಅಂದರೂ ನೀವು ಒಂದು 4-5 ಗಂಟೆ ಆದರೂ ಫ್ರೆಶ್ ಆಗಿರ್ಬೋದು. ನೋಡಿದ್ರಲ್ಲ, ಒಂದು ಫೇರ್ ಅಂಡ್ ಲವ್ಲಿನ ಹಾಕ್ಕೊಂಡಿದ್ದೀನಿ ಅಷ್ಟೇ, ನೀನು ಹಾಕಿಲ್ಲ. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.